ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಮ್. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಂಡಾಯದ ಸೂತ್ರಧಾರ ಯತ್ನಾಳ್ಗೆ ನೋಟಿಸ್. ಅಂತಿಮ ಹಂತಕ್ಕೆ ಬಂದ ರಾಜ್ಯ ಬಿಜೆಪಿ ಬಂಡಾಯ. ರಾಜಕೀಯ ಚಟುವಟಿಕೆಯ ಕೇಂದ್ರವಾದ ಡೆಲ್ಲಿಯ ಸೋಮಣ್ಣ ಮನೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ತಡೆಹಿಡಿದ ಹೈಕಮಾಂಡ್. ರಾಜಕೀಯ ಮೇಲಾಟದಲ್ಲಿ ಮಾಜಿ ಸಚಿವ ಸುಧಾಕರ್ಗೆ ಮೇಲುಗೈ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಶ್ರೀರಾಮುಲು ಬೀಡು. ಅಪ್ಪ ಶಾಸಕ, ಪುತ್ರನಿಂದ ಮಹಿಳಾ ಅಧಿಕಾರಿ ಮೇಲೆ ದರ್ಪ. ಅಕ್ರಮ ಮರಳುಗಾರಿಕೆ ತಡೆಯಲು ಬಂದಿದ್ದ ಆಫೀಸರ್ ವಿಡಿಯೋ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶ. ಹಿಂದೆಯೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಇವಿಎಂ ಮೇಲೆ ವಿಶ್ವಾಸವಿಲ್ಲ. ಮಹಾರಾಷ್ಟ್ರದಲ್ಲಿ 34 ಲಕ್ಷಕ್ಕಿಂತ ಹೆಚ್ಚು ಮತಗಳು ಚಲಾವಣೆ ಆಗಿದ್ದು ಹೇಗೆ? ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ. ಪ್ರಗತಿಯ ಮರುಕಲ್ಪನೆ, ನಾವೀನ್ಯತೆ, ಕೈಗಾರಿಕಾ ಕ್ರಾಂತಿ. 3 ದಿನಗಳ ಇನ್ವೆಸ್ಟ್ ಕರ್ನಾಟಕಕ್ಕೆ ಸಂಜೆ ಅದ್ಧೂರಿ ಚಾಲನೆ. 19 ದೇಶಗಳ 70ಕ್ಕೂ ಹೆಚ್ಚು ಗಣ್ಯರು ಆಗಮಿಸುವ ಸಾಧ್ಯತೆ. ಭತ್ತದ ಸಸಿಗಳಿಗೆ ವಿಷಕಾರಕ ರಾಸಾಯನಿಕ ಸಿಂಪಡಣೆ. ರೌಡಿಗಳನ್ನು ಬಿಟ್ಟು ಕೃತ್ಯ, ಸುಟ್ಟು ಹೋದ ಫಸಲು. ಶಿವಮೊಗ್ಗ ಸಮೀಪದ ನಿದಿಗೆ ಹೋಬಳಿ ಊರಗೋರಡಿನಲ್ಲಿ ಘಟನೆ. ಉಡುಪಿಯಲ್ಲಿ ಜನರನ್ನ ಮೋಡಿ ಮಾಡ್ತಿದ್ದ 4 ಬಣ್ಣದ ಕಲ್ಲಂಗಡಿ. ಕೃಷಿಕ ಸುರೇಶ್ ನಾಯಕ್ ಗದ್ದಿಯಲ್ಲಿ ಅಪರೂಪದ ಹಣ್ಣು. ಇಂಜೆಕ್ಟ್ ಅಂತ ಕಿಡಿಗೇಡಿಗಳ ಅಪಪ್ರಚಾರ. ಬಾಗೇಪಲ್ಲಿಯಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ. ಗಮನ ಸೆಳೀತಾ ಇದೆ ದ್ರಾಕ್ಷಿ ಗೊಂಚಲುಗಳಿಂದ ಅಲಂಕೃತ ಬೊಂಬೆ. ಆದಿಯೋಗಿ ಪ್ರತಿಮೆ, ಹೂಗಳಿಂದ ತಯಾರಿಸಿದ ವೀಣೆ. ಕಳಸಾ ಪಟ್ಟಣದ ಕಳಸೇಶ್ವರ ಸ್ವಾಮಿಯ ರಥೋತ್ಸವ. ವಿದ್ಯುತ್ ದೀಪಾಲಂಕಾರದಲ್ಲಿ ಮಿಂದೆದ್ದ ಕಾಫಿನಾಡು. ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಧನ್ಯರಾದ ಭಕ್ತರು. ಮದುವೆ ಮನೆಯಲ್ಲಿ ಸಾಮೂಹಿಕ ರಕ್ತದಾನ. ಶಿವಮೊಗ್ಗದ ಬಾಲಸುಬ್ರಹ್ಮಣ್ಯ ದೇಗುಲದ ಕಲ್ಯಾಣ ಮಂದಿರದಲ್ಲಿ ಮಾದರಿ ಮದುವೆ. ನವದಂಪತಿ ಸೇರಿ 20ಕ್ಕೂ ಹೆಚ್ಚು ಜನ ರಕ್ತದಾನ. ಹೂಮಾಲೆ ವಿನಿಮಯಕ್ಕೂ ಮುನ್ನ ಊಟಕ್ಕಾಗಿ ಫೈಟ್. ಸೂರತ್ನಲ್ಲಿ ಠಾಣೆ ಮೆಟ್ಟಿಲೇರಿದ ಗಲಾಟೆ. ಮದುವೆ ಸಂಧಾನದ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ನೆರವೇರಿದ ವಿವಾಹ. ಉತ್ಸವದ ವೇಳೆ ನಿಯಂತ್ರಣ ಕಳೆದುಕೊಂಡ ಆನೆ. ರಸ್ತೆಯಲ್ಲಿ ಜನರನ್ನ ಬೆನ್ನಟ್ಟಿದ ಒಂಟಿ ಸಲಗ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಘಟನೆ. ವಾರಣಾಸಿಯ ಭಗವತಿಯ ಅನ್ನಪೂರ್ಣೆಯ ಪ್ರಾಣ ಪ್ರತಿಷ್ಠಾಪನೆ. ಮಹಾಕುಂಭಾಭಿಷೇಕ ನೆರವೇರಿಸಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಶ್ರೀಗಳು. ಸ್ವರ್ಣ ಶಿಖರ ಗೋಪುರ ಸಮರ್ಪಣೆಗೆ. ರಾಜಧಾನಿ ಸೋಲಿನ ಬಳಿಕ ಪಂಜಾಬ್ ಆಪ್ನಲ್ಲಿ ಭೂಕಂಪನ. ದೆಹಲಿಗೆ ಆಗಮಿಸಿ ಕೇಜ್ರಿವಾಲ್ ಭೇಟಿ ಮಾಡಲಿರೋ ಸಿಎಂ ಮಾನ್. ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ದೆಹಲಿಯಲ್ಲಿ ಚರ್ಚೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ ಎಐ ಕ್ರಿಯಾ ಶೃಂಗಸಭೆ. ಭಾರತೀಯ ವಲಸಿಗರಿಂದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ. ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಭಾರತೀಯ ಸೈನಿಕರಿಗೆ ಗೌರವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.